ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯು ನಡೆಯಲಿದೆ ಡಿಸೆಂಬರ್ 13, 2025ರಂದು. ಹಾಗಾಗಿ ಇಲ್ಲಿ ಪರೀಕ್ಷೆಯ ಸಿದ್ಧತೆಗೋಸ್ಕರ 2023ನೇ ಸಾಲಿನಲ್ಲಿ ನಡೆದಂತಹ ಇಲ್ಲಿ ನವೋದಯ ಪ್ರವೇಶ ಪರೀಕ್ಷೆಯ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಭಾಗ 1 ಇದು ಮಾದರಿ 1ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯಾ ಚಿತ್ರಗಳಾಗಿರ್ತವೆ. ಏನು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರಗಳಲ್ಲಿ 4 ಪ್ರಶ್ನೆಗಳಿವೆ. ಇಲ್ಲಿ ನೋಡ್ಬೋದು, ಕೊಟ್ಟಿರುವಂತಹ ಒಂದು ಸಮಸ್ಯಾ ಚಿತ್ರ 4 ಚಿತ್ರಗಳಲ್ಲಿ 3 ಚಿತ್ರಗಳು ಒಂದು ರೀತಿಯಲ್ಲಿ ಸಮಾನವಾಗಿರ್ತವೆ, ಒಂದು ಚಿತ್ರ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದರೆ ಆ ಡಿಫ್ರೆಂಟ್ ಆಗಿರುವಂತಹ ಒಂದು ಚಿತ್ರವನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಇದು ಕೊಟ್ಟಿರುವಂತಹ ಸಮಸ್ಯಾ ಚಿತ್ರದಲ್ಲಿ ಎ ಬಿ ಸಿ ಡಿಗಳಲ್ಲಿ ಇಲ್ಲಿ ಎ ಬಿ ಸಿಗಳು ಇಲ್ಲಿ ದಿಕ್ಕುಗಳು ಚೇಂಜ್ ಆದರೂ ಕೂಡ ಅವುಗಳ ಆಕಾರದಲ್ಲಿ ಬದಲಾವಣೆ ಆಗಿರುವುದಿಲ್ಲ. ಹಾಗಾಗಿ ಇಲ್ಲಿ 3 ಆಪ್ಷನ್ಸ್ಗಳು ಎ ಬಿ ಸಿ ಇವು 3 ಸೇಮ್ ಇವೆ. ಡಿ ಆಪ್ಷನಲ್ಲಿ ನೋಡ್ಬೋದು, ಕೆಳಗಡೆ ಇಲ್ಲಿ ಒಂದು ಗೆರೆ ಬಂದಿಲ್ಲ, ಎಲ್ಲ ಕಡೆ ಬಂದಿದ್ದಾವೆ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ಏರೋ ಮಾರ್ಕ್ ಇದೆ ಎ ಆಪ್ಷನಲ್ಲಿ, ಬಿ ಆಪ್ಷನಲ್ಲಿ ಮತ್ತು ಡಿ ಆಪ್ಷನಲ್ಲಿ. ಸಿ ಆಪ್ಷನಲ್ಲಿ ಬೇರೆ ಬಂದಿದೆ ನೋಡ್ಬೋದು ತಾವು ಕೂಡ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ ನೋಡ್ಬೋದು ತಾವು. ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರದಲ್ಲಿ ಎಲ್ಲವೂ ಕೂಡ ಒಂದು ವೃತ್ತ ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ವೈಟ್ ಆಗಿದಾವೆ ಇಲ್ಲಿ. ಆದರೆ ಇಲ್ಲಿ ನೋಡ್ಬೋದು ಬ್ಲಾಕ್ ಆಗಿರುವಂತಹ ಒಂದು ಚುಕ್ಕೆ ಬಂದಿರುತ್ತೆ. ಸೊ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಇನ್ನು 4ನೇ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ಒಳಗಡೆ ಚೌಕಾಕೃತಿ ಬಂದಿದ್ದಾವು, ಆದರೆ ಇಲ್ಲಿ ಮಾತ್ರ ವೃತ್ತ ಬಂದಿದೆ. ಸೊ ಹಾಗೆ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟು ಪ್ರಶ್ನೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಇವು ಭಾಗ 2ರ ಸಮಸ್ಯೆಗಳು ಅಥವಾ ಮಾದರಿ 2ರ ಸಮಸ್ಯೆಗಳು ಅಂತ ಹೇಳ್ತೀನಿ. ಇಲ್ಲಿ 5ರಿಂದ 8ರವರೆಗಿನ ಪ್ರಶ್ನೆಗಳಲ್ಲಿ ಒಂದು ಸಮಸ್ಯೆ ಆಕೃತಿಯನ್ನು ಕೊಡಲಾಗಿರುತ್ತೆ. ಇಲ್ಲಿ ಈ ಒಂದು ಸಮಸ್ಯೆ ಆಕೃತಿಗೆ 4 ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ. ಸೇಮ್ ಆಗಿರಬೇಕು. ಅದು ಇಲ್ಲಿ ಏನು ಚಿತ್ರ ಇದೆ ಅದೇ ಸೇಮ್ ಆಗಿರುವಂಥ ಒಂದು ಚಿತ್ರ ಇಲ್ಲಿರ್ತದೆ. ಅದನ್ನು ತಾವು ಕಂಡುಹಿಡಬೇಕಾಗುತ್ತೆ. ಸ್ವಲ್ಪ ಕೂಡ ವ್ಯತ್ಯಾಸವಿಲ್ಲದ ಹಾಗೆ ಇರುವಂತಹ ಒಂದು ಚಿತ್ರವನ್ನು ತಾವು ಕಂಡುಹಿಡಿಬೇಕು. ಇದು ಬಹಳ ಸರಳವಾಗಿರುವಂಥ ಒಂದು ಸಮಸ್ಯಾ ಚಿತ್ರಗಳಾಗಿರ್ತಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ 5ನೇ ಪ್ರಶ್ನೆ ಇದೆ ಸೇಮ್ ಯಾವ ರೀತಿ ಇದೆ ಅಂತ ನೋಡ್ಬೋದು. ಮೊದಲಿಗೆ ನಾವು ಏನು ಮಾಡಬೇಕು, ಇಂತಹ ಸಮಸ್ಯಾ ಚಿತ್ರಗಳು ಕೊಟ್ಟಾಗ ಯಾವುದು ಆಗುವುದಿಲ್ಲ ಅನ್ನೋದನ್ನು ಮೊದಲು ಕಂಡುಹಿಡ್ಕೋಬೇಕು. ಆಗ ತಮಗೆ ತುಂಬ ಸರಳ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಇಲ್ಲ ನೋಡ್ಬೋದು ಈ ಸಮಸ್ಯಾ ಚಿತ್ರವನ್ನು. ಸೊ ಡಿ ಆಗುವುದಿಲ್ಲ ಮತ್ತು ಸಿ ಇಲ್ಲ, ಅದೇ ರೀತಿ ಬಿನೂ ಇಲ್ಲ. ಬಟ್ ಎ ಇದೆಯಲ್ಲ ಸೇಮ್ ಆಗಿದೆ. ಸೊ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಅದನ್ನು ತಾವು OMRನಲ್ಲಿ ಶೇಡಿಂಗ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಇದು ಕೂಡ ಅದೇ ರೀತಿ ಇದೆ. ಇಲ್ಲಿ ನೋಡ್ಬೋದು ಎ ಇಲ್ಲ ಮತ್ತು ಸಿ ಡಿ ಆಪ್ಷನ್ಸ್ಗಳು ಸೇಮ್ ಇಲ್ಲ. ಬಟ್ ಈ ಚಿತ್ರಕ್ಕೂ ಸಂಪೂರ್ಣ ಸೇಮ್ ಆಗಿದೆ, ಒಂದೇ ರೀತಿ ಇದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ ನೋಡ್ಬೋದು, ಇದೇ ರೀತಿಯಾಗಿರುವ ಚಿತ್ರ. ಇಲ್ಲಿ ಎ ಇಲ್ಲ, ಬಿ ಕೂಡ ಇಲ್ಲ ಮತ್ತು ಡಿನೂ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಇನ್ನು 8ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 8ನೇ ಪ್ರಶ್ನೆಯಲ್ಲಿ ಇದೇ ಸೇಮ್ ಆಗಿರುವ ಚಿತ್ರ. ಇಲ್ಲಿ ಎ ಇಲ್ಲ ಮತ್ತು ಸಿ ಮತ್ತು ಡಿ ಇಲ್ಲ, ಆದರೆ ಬಿ ಆಗುತ್ತದೆ. ಈ ರೀತಿ ಪ್ರಶ್ನೆಗಳು ಇಲ್ಲಿ ಭಾಗ 2ಕ್ಕೆ ಸಂಬಂಧಪಟ್ಟಿರ್ತವೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಭಾಗ 3ರಲ್ಲಿ ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರ ಹೇಗಿರ್ತದೆ ಅಂದರೆ 9ರಿಂದ 12ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ ಒಂದು ಸಮಸ್ಯೆ ಆಕೃತಿ ಇದ್ದು ಅದರ ಒಂದು ಭಾಗ ಮಿಸ್ ಆಗಿರುತ್ತೆ. ಇಲ್ಲಿ 3 ಭಾಗ ಕೊಡಲಾಗಿರುತ್ತದೆ, ಆದರೆ ಒಂದು ಭಾಗ ಯಾವುದು ಅನ್ನೋದನ್ನು ತಾವು ಕಂಡುಹಿಡಿಬೇಕಾಗುತ್ತೆ. ನೋಡೋಣ. ಇಲ್ಲಿ ಇದೇ ಸೇಮ್ ಆಗಿರ್ತದಲ್ಲ, ಈ ದಿಕ್ಕಿನಲ್ಲೇ ಬರಬೇಕದು ಇಲ್ಲಿ, ಆದರೆ ಅಪೋಸಿಟ್ ದಿಕ್ಕಿನಲ್ಲಿ ಇರುತ್ತೆ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ತಾವು ನೋಡ್ಕೋಬಹುದು, ಈ ರೀತಿ ಇರ್ತದೆ, ಈ ರೀತಿ ನೋಡ್ಬೋದು ಇಲ್ಲಿ. ಆದರೆ ಅದು ಯಾವ ರೀತಿ ಇರುತ್ತೆ, ಅಪೋಸಿಟ್ ದಿಕ್ಕಿನಲ್ಲಿ ಬರ್ತದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡಿ ಆಪ್ಷನ್ ಆಗುವುದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಿ ಆಪ್ಷನ್ ಕೂಡ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ಇದೆಯಲ್ಲ, ಕೆಳಗಡೆ ಬರಬೇಕಿದು ಈ ರೀತಿ, ಇಲ್ಲಿಲ್ಲ ಅದು. ಸೊ ಹಾಗಾಗಿ ಸಿ ಆಗುವುದಿಲ್ಲ. ಬಟ್ ಎ ಕೂಡ ಆಗುವುದಿಲ್ಲ, ಬಿ ಆಗುತ್ತದೆ. ಈ ರೀತಿ ಬರ್ತದೆ ನೋಡ್ಬೋದು ಇಲ್ಲಿ, ಈ ರೀತಿ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಆಕೃತಿಯಲ್ಲಿ ಯಾವ ಭಾಗ ಮಿಸ್ ಆಗಿದೆ ಅನ್ನೋದನ್ನು ತಾವು ನೋಡ್ಬೋದು. ಇಲ್ಲಿ ಇದನ್ನು ಸೇರಿಸಿದರೆ ಗೊತ್ತಾಗ್ಬಿಡ್ತದೆ. ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ. ಸೊ ಇಲ್ಲಿ ಎ ಇಲ್ಲ, ಅದೇ ರೀತಿಯಾಗಿ ಸಿ ಆಪ್ಷನ್ ಇಲ್ಲ, ಡಿ ಕೂಡ ಇಲ್ಲ. ಬಟ್ ಇಲ್ಲಿ ಎ ಆಪ್ಷನ್ ಸೇಮ್ ಆಗಿದೆ. ಸೊ ಇಲ್ಲಿ ಎ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ 2 ಪ್ಲಸ್ ಇವೆ, ಇಲ್ಲಿ 3 ಪ್ಲಸ್ ಇವೆ, ಇಲ್ಲಿ 1 ಇದೆ.
ಇಲ್ಲಿ ಒಂದಿತ್ತು, ಎರಡು ಬಂದಿದ್ದಾವು. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ತಾವು ಕೂಡ ನೋಡ್ಬೋದು. ಇಲ್ಲಿ ನೋಡ್ತಾ ಹೋದಾಗ ಒಂದು ಪ್ಲಸ್ ಇತ್ತು, ಇಲ್ಲಿ ನೆಕ್ಸ್ಟ್ ಯಾವ್ದು ಬರುತ್ತೆ, ಸೇಮ್ ಆಗಿರಬೇಕು ಅದು. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು 11ನೇದು 1 2 ಪ್ಲಸ್ ಅದು, ನೆಕ್ಸ್ಟ್ 3 ಪ್ಲಸ್ಸು, ಇಲ್ಲಿ 4 ಪ್ಲಸ್ ಬರುತ್ತೆ. ಆದರೆ ದಿಕ್ಕು ಮಾತ್ರ ಇಲ್ಲಿ ಚೇಂಜ್ ಆಗಿರಬಾರ್ದು. ಸೊ ಇಲ್ಲಿ ಎ ಆಪ್ಷನ್ ಇಲ್ಲ, ಅದೇ ರೀತಿಯಾಗಿ ಬಿ ಕೂಡ ಇಲ್ಲ, ಮತ್ತು ಡಿನೂ ಇಲ್ಲ, ಸಿ ಆಗುತ್ತೆ ನೋಡಿ. ಯಾಕಂದರೆ ಇಲ್ಲಿ ಬಂದಿರುವಂಥ ರೇಖೆ ಇದೆಯಲ್ಲ, ಇಲ್ಲಿವರೆಗೂ ಇದು ಕಂಟಿನ್ಯೂ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಸಿ ಆಪ್ಷನ್ನು ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಯಾವ್ದು ಬರುತ್ತೆ ಅಂತ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇಲ್ಲಿ ಎ ಆಪ್ಷನ್ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ನೆಕ್ಸ್ಟು ಸಿ ಇಲ್ಲ ಮತ್ತು ಡಿನೂ ಇಲ್ಲ, ಬಿ ಆಗುತ್ತದೆ. ಯಾವ ರೀತಿ ಅಂದರೆ ಇಲ್ಲಿ ನೋಡ್ಬೋದು ಈ ರೀತಿ ಆದಾಗ ಇಲ್ಲಿ ಆನ್ಸರ್ ಯಾವುದಾಯಿತು, ಬಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟು 13ನೇ ಪ್ರಶ್ನೆ ನೋಡೋಣ. ಇಲ್ಲಿ 13ನೇ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದರೆ ಭಾಗ 4ಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಚಿತ್ರಗಳಾಗಿರ್ತಾವೆ. ಇಲ್ಲಿ 13ರಿಂದ 16ರವರೆಗೆ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರಗಳಲ್ಲಿ ಪ್ರತಿಯೊಂದು ಕೂಡ ಕ್ರಮಾನುಗತವಾಗಿರ್ತಾವೆ, ಅಂದರೆ ಸರಣಿಯಲ್ಲಿರ್ತಾವೆ, ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿರ್ತಾವೆ. 3 ಚಿತ್ರಗಳ ನಂತರ ನೆಕ್ಸ್ಟ್ ಯಾವ ಚಿತ್ರ ಬರುತ್ತೆ ಅನ್ನೋದನ್ನು ತಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲಿಗೆ 2 ಗೆರೆ ಬಂದು, ಇಲ್ಲಿ ನೋಡ್ಬೋದು 1 2 3 4 ಬಂದು, ಇಲ್ಲಿ 1 2 3 4 5 6 ಬಂದು. ಹಾಗಾದರೆ ಇಲ್ಲಿ 2 ಆಗೋಣ 4, 4 ಆಗೋಣ 6, ಇಲ್ಲಿ 8 ಬರ್ತಾವೆ. ಮತ್ತು ಇಲ್ಲಿ 1 0 ಇತ್ತು, ಇಲ್ಲಿ 2 ಇದ್ದು, ಇಲ್ಲಿ 3 ಇದ್ದು, ನೆಕ್ಸ್ಟ್ 4 ಬರ್ತಾವೆ. ಹಾಗಾದ್ರೆ ನೋಡ್ತಾ ಹೋಗ್ಬೋದು ಇಲ್ಲಿ ಎಷ್ಟು ಗೆರೆಗಳಿದಾವೆ ನೋಡ್ತಾ ಹೋಗಿ. ಇಲ್ಲಿ 1 2 3 4 5 6 7 8 ಇದಾವೆ. ಬಟ್ ಇಲ್ಲಿ 3 ಬಂದಿದ್ದಾವೆ, ಹಾಗಾಗಿ ಇದು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ 1 2 3 4 5 6 7 8. ಸೊ ಇಲ್ಲಿ 4 ಇದಾವೆ. ಬಟ್ ಇಲ್ಲಿ ನೋಡಿ, ಬಟ್ ಇಲ್ಲಿ ಗೆರೆ ಇದೆಯಲ್ಲ ಈ ಕಡೆ ಹೋಗಿದೆ ಇದು. ಸೊ ಸಿನೂ ಆಗೋದಿಲ್ಲ ಮತ್ತು ಡಿ ಕೂಡ ಆಗೋದಿಲ್ಲ, ಬಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು 14ನೇ ಪ್ರಶ್ನೆಯನ್ನು. 14ನೇ ಪ್ರಶ್ನೆ ನೋಡಿದಾಗ ಮೊದಲನೇದು ಏರೋ ಮಾರ್ಕ್ ಅಥವಾ ಬಾಣದ ಗುರುತು ಅಂತ ಏನು ಹೇಳ್ತೀವಿ, ಈ ಕಡೆ ಹೋಗಿದೆ. ನೆಕ್ಸ್ಟು ಇಲ್ಲಿ 2 ಬಂದಿದ್ದಾವೆ, 1 ಈ ಕಡೆ ಹೋಗಿದೆ. ನೆಕ್ಸ್ಟು ಇಲ್ಲಿ ಬಂದಿದೆ. ಈಗ ಏನಾಗುತ್ತೆ, 1 ಏರೋ ಮಾರ್ಕು ಇಲ್ಲಿ ನೋಡ್ಬೋದು ತಾವು ಕೂಡ, ಒಂದು ಏರೋ ಮಾರ್ಕ್ ಇಲ್ಲಿ ಹೋಗಿರ್ತದೆ, ಒಂದು ಇಲ್ಲಿ ಬಂದಿದೆ, ಮತ್ತೆ ಒಂದು ಇಲ್ಲಿ ಹೋಗಿದೆ, ಮತ್ತೆ ಒಂದು ಇಲ್ಲಿ ಬಂದಿದೆ. ಈ ರೀತಿ ಇರಬೇಕು ಅದು. ಹಾಗಾದರೆ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ನೋಡ್ಬೋದು ಎ ಇಲ್ಲ ಮತ್ತು ಬಿ ಆಪ್ಷನ್ ಕೂಡ ರಾಂಗ್ ಇದೆ, ಸಿ ರಾಂಗ್ ಇದೆ, ಡಿ ಆಪ್ಷನ್ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಒಂದು ಸಣ್ಣದಾದಂಥ ಒಂದು ಸಮಸ್ಯೆ ಚಿತ್ರವನ್ನು ವೀಕ್ಷಿಸಬಹುದು. ಮೊದಲಿಗೆ ಇಲ್ಲಿ ಒಂದು ಬ್ಲಾಕ್ ಇತ್ತು, ಒಂದು ಸಣ್ಣ ವೃತ್ತ, ಇಲ್ಲಿ ನೆಕ್ಸ್ಟ್ ಅದಕ್ಕೆ ಜಾಯಿಂಟ್ ಆಯಿತು, ಆಮೇಲೆ ಒಂದು ವೃತ್ತ ಬಂತು. ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಬ್ಲಾಕ್ ಬರ್ತದೆ, ಈ ರೀತಿ ನೋಡ್ಬೋದು, ಈ ರೀತಿ ಅದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಒಂದು ಬ್ಲಾಕ್ ಬರುತ್ತೆ. ಸೊ ಇಲ್ಲಿ ಎ ಆಪ್ಷನ್ ಇಲ್ಲ ಮತ್ತು ಬಿ ಇಲ್ಲ, ಅದೇ ರೀತಿಯಾಗಿ ಡಿ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕೊಟ್ಟಿರುವಂತಹ ಒಂದು ವೃತ್ತಗಳನ್ನು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು 1 2 ಚೌಕಗಳನ್ನು 1 2 3 4 ಇದ್ದು ಒಳಗಡೆ ಒಂದು ವೃತ್ತ ಇತ್ತು. ಇಲ್ಲಿ 1 2 3 ಒಂದು ಲೆಸ್ ಆಯಿತು, ಇಲ್ಲಿ 2 ವೃತ್ತಗಳು ಬಂದು, ಇಲ್ಲಿ 2 ಉಳಿದಿದ್ದಾವೆ, ಒಂದು ವೃತ್ತ ಬಂತು. ನೆಕ್ಸ್ಟ್ ಉಳಿದು ಒಂದೇ, ಆದರೆ ಇಲ್ಲಿ ಸಣ್ಣ ವೃತ್ತಗಳು 4 ಬರ್ತಾವೆ. ಸೊ ಹಾಗಾದರೆ ಇಲ್ಲಿ ಎ ಆಪ್ಷನ್ ನೋಡಿ ಅದು ಇಲ್ಲ, ಮತ್ತು ಬಿ ಕೂಡ ಇಲ್ಲ, ಸಿ ಕೂಡ ಇಲ್ಲ, ಆದರೆ ಡಿ ಆಪ್ಷನ್ನು ಆಗುತ್ತದೆ. ಇದು 16ನೇ ಪ್ರಶ್ನೆಯನ್ನು ಈ ರೀತಿ ನೋಡ್ಬೋದು. ನೆಕ್ಸ್ಟು 17ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ ಇಲ್ಲಿ ನೋಡ್ಬೋದು. ಇನ್ನು ಭಾಗ 5ಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಇದು 17ರಿಂದ 20ರವರೆಗಿನ ಪ್ರಶ್ನೆಗಳಲ್ಲಿ ಎಡಭಾಗದಲ್ಲಿ 3 ಸಮಸ್ಯೆಯ ಆಕೃತಿಗಳು ಇರ್ತಾವೆ. ನಂತರ 4ನೇ ಆಕೃತಿಯ ಸ್ಥಾನದಲ್ಲಿ ಕ್ವಶನ್ ಮಾರ್ಕ್ ಕೊಡಲಾಗಿರುತ್ತದೆ. ಮೊದಲೆರಡು ಸಮಸ್ಯೆಗಳು ಅಥವಾ ಮೊದಲೆರಡು ಸಮಸ್ಯೆಯ ಚಿತ್ರಗಳು ಒಂದಕ್ಕೊಂದು ಕೋರಿಲೇಟಿವ್ ಆಗಿರ್ತಾವೆ, ಸಹ ಸಂಬಂಧವನ್ನು ಹೊಂದಿರ್ತಾವೆ. ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಬೋದು, ಇದು ಈ ಕಡೆ ಬಂದಿದೆ ಅಂದರೆ ಇಲ್ಲಿ ಈ ಚಿತ್ರಕ್ಕೆ ಬದಲಾಗಿ ಈ ಚಿತ್ರ ಬಂದಿದೆ, ಇದರ ನಂತರ ಇದು ಬಂದಿದೆ ಅಂದರೆ ಇದೇ ಸೇಮ್ ಇಲ್ಲಿ ನೆಕ್ಸ್ಟ್ ಬರುತ್ತೆ. ಅಂದರೆ ಇನ್ನೂ ನಿಮಗೆ ಡೀಟೇಲ್ ಆಗಿ ಹೇಳುವುದಾದರೆ ಮೊದಲೆರಡು ಸಮಸ್ಯೆ ಆಕೃತಿಗಳ ನಡುವೆ ಒಂದು ರೀತಿಯ ಸಹ ಸಂಬಂಧ ಅಥವಾ ಕೋರಿಲೇಟಿವ್ ಹೊಂದಿದೆ. ಅದೇ ರೀತಿಯ ಸಂಬಂಧವು 3ನೇ ಚಿತ್ರಕ್ಕೂ ಮತ್ತು 4ನೇ ಚಿತ್ರಕ್ಕೂ ಇರುತ್ತೆ. ಅದನ್ನು ಹೆಂಗೆ ಕಂಡುಹಿಡಿಯೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಎರೋ ಮಾರ್ಕನ್ನು ಕೊಟ್ಟಿದ್ದರು, ಈ ದಿಕ್ಕಿನಲ್ಲಿ ಬಂದಿತ್ತದು, ಆದರೆ ಇಲ್ಲಿ ಬಾಣದ ಗುರುತು ಇರಲಿಲ್ಲ, ಬಟ್ ಇಲ್ಲಿ ಬಾಣದ ಗುರುತು ಬಂತು. ಇಲ್ಲಿ ಏನಾಯಿತು, ಒಂದು ಸಣ್ಣದಾದಂತಹ ಒಂದು ಇವೇನಿದಾವಲ್ಲ ಇವುಗಳು ಹೋಗಿ ಇಲ್ಲಿ ನೋಡ್ಬೋದು ಈ ರೀತಿ ಇತ್ತದು, ಆಮೇಲೆ ಏನಾಯಿತು ಈ ರೀತಿ ಮಿಕ್ಸ್ ಆಯಿತು. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರ ಈ ಕಡೆ ಬರುತ್ತೆ,
ನೋಡ್ಬೋದು. ಇಲ್ಲಿ ಈ ಕಡೆ ಯಾವ ರೀತಿ ಇರುತ್ತೆ ಅಂದರೆ ಅದು ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಇಲ್ಲಿ ಈ ಕಡೆ ಉಳಿದಾವಲ್ಲ, ಈಗ ಏನಾಗ್ತದೆ ಅಂದರೆ ಎರಡು ಈ ಕಡೆ ಹೋಗ್ತಾವೆ, ಎರಡು ಈ ಕಡೆ ಹೋಗ್ತಾವೆ. ಅಂದರೆ ಇನ್ನೂ ಡೀಟೇಲಾಗಿ ಹೇಳೋದಾದರೆ ನೋಡ್ಬೋದು, ಒಂದು ಈ ರೀತಿ ಈ ಕಡೆ ಎರಡು, ಈ ಕಡೆ ಎರಡು, ನೆಕ್ಸ್ಟ್ ಇಲ್ಲೊಂದು ವೃತ್ತ ಬರುತ್ತೆ. ಹಾಗಾದರೆ ಅದು ಯಾವುದಿದೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ಡಿ ಆಪ್ಷನ್ ಇಲ್ಲ, ಸಿ ಕೂಡ ಇಲ್ಲ, ಮತ್ತು ಇಲ್ಲಿ ಎ ಕೂಡ ಇಲ್ಲ, ಬಿ ಆಪ್ಷನ್ನು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಖಾಲಿ ಇದೆ ಚೌಕ, ಅದು ಆಮೇಲೆ ಏನಾಯಿತು ಅಂದರೆ ಇದು ಮಾತ್ರ ಸೇಮ್ ಇದೆ ನೋಡ್ಬೋದು. ಇದು ಇಲ್ಲೇನಾಯಿತು, ಒಂದು ಗೆರೆ ಬಂದು ಅಲ್ಲಿ ಚೌಕಗಳು ಆ್ಯಡ್ ಆಗಿದಾವೆ. ಈಗ ಏನಾಗುತ್ತೆ ಅಂದರೆ ಇಲ್ಲಿ ಬಂದಿರುವಂತಹ ಒಂದು ಚೌಕ ಇದೆಯಲ್ಲ, ಈ ಕಡೆ ದಿಕ್ಕಿಗೆ ಬಂದಾಗ ನೆಕ್ಸ್ಟು ಈ ಕಡೆ ದಿಕ್ಕಿಗೆ ಆ ಗೆರೆ ಬರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ನೋಡ್ಬೋದು, ಈ ದಿಕ್ಕಿಗೆ ಬರುತ್ತೆ. ಇಲ್ಲಿ ಈ ರೀತಿ ಚೌಕಗಳು ಆ್ಯಡ್ ಆಗ್ತಾ ಹೋಗ್ತಾವೆ ನೋಡ್ಬೋದು. ಈ ರೀತಿ ಆ್ಯಡ್ ಆಗ್ತಾ ಹೋಗುತ್ತೆ. ಎಷ್ಟು ಇದಾವೆ? 1 2 3 5 ನೋಡ್ಬೋದು. ಇಲ್ಲಿ ಈ ರೀತಿ 5 ಬರ್ತಾವೆ. ಹಾಗಾದರೆ ಇಲ್ಲಿ ಎ ಇಲ್ಲ, ಬಿ ಕೂಡ ಇಲ್ಲ, ಮತ್ತು ಡಿ ಆಪ್ಷನ್ ಇಲ್ಲ. ಡಿ ಆಪ್ಷನ್ ನೋಡಿದರೆ ಈ ಕಡೆ ದಿಕ್ಕಿಗೆ ಬಂದಿದೆ, ಬಟ್ ಅದು ಬರಬೇಕಾಗಿದ್ದು ಈ ದಿಕ್ಕಿಗೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 19ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 3 ಸಣ್ಣ ಜೀರೋಗಳಿವೆ, ಇಲ್ಲಿ ಇಂಟು ಚಿಹ್ನೆಗಳಿವೆ. ಇದು ಏನಾಯಿತು, ಲಂಬವಾಯಿತು, ಅಂದರೆ ಈ ಕಡೆ ದಿಕ್ಕಿಗೆ ಬಂದಿದೆ, ಅದು ನೋಡ್ತಾ ಹೋಗ್ಬೋದು. ಹಾಗಾದರೆ ಇದು ಏನಾಗುತ್ತೆ, ನೆಕ್ಸ್ಟು ಈ ರೀತಿ ಗೆರೆ ಬರುತ್ತೆ ನೋಡ್ಬೋದು. ಈ ರೀತಿ ಗೆರೆ ಬಂದು ಇಲ್ಲಿ ಪ್ಲಸ್ ಚಿಹ್ನೆಗಳು ಬರ್ತಾವೆ ನೋಡ್ರಿ, ಇಲ್ಲಿ ನೋಡ್ತಾ ಹೋಗ್ಬೋದು ಪ್ಲಸ್ ಚಿಹ್ನೆಗಳು. ಇಲ್ಲಿ ಏನಾಗುತ್ತೆ, ಈ ರೀತಿ ಬರುತ್ತೆ ನೋಡ್ಬೋದು, ಈ ರೀತಿ. ಸೊ ಈ ರೀತಿ ಇರುವಂಥ ಒಂದು ಚಿತ್ರ ಯಾವುದಿದೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ಡಿ ಆಪ್ಷನ್ ಇಲ್ಲ, ಮತ್ತು ಸಿ ಇಲ್ಲ, ಬಿ ಕೂಡ ಇಲ್ಲ, ಆದರೆ ಎ ಆಪ್ಷನ್ ಇದೆ ನೋಡಿ. ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ 20ನೇ ಪ್ರಶ್ನೆಯಲ್ಲಿ 2 ಏರೋ ಮಾರ್ಕ್ ಇದಾವೆ ನೋಡಿ ಕೆಳಗಡೆ. ಇಲ್ಲಿ ಏನಾಗಿದೆ, ಅದು ಒಂದು ಕೆಳಕ್ಕೆ ಒಂದು ಮೇಲಾಗಿದೆ. ಇನ್ನು ಈ ಕಡೆ 2 ಏರೋ ಮಾರ್ಕ್ಗಳು ಹೋಗಿದ್ದಾವೆ. ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಇದ್ದು, ಬಟ್ ಇಲ್ಲಿ ಏನಾಗಿತ್ತು, ಒಂದು ಮೇಲೆ ಹೋಗಿತ್ತು. ಆದರೆ ಇಲ್ಲಿ ಏನಾಗುತ್ತೆ, ದಿಕ್ಕು ಮಾತ್ರ ಸೇಮ್ ಇರುತ್ತೆ. ಯಾವ ರೀತಿ ಅಂದರೆ ನೋಡ್ಬೋದು, ಒಂದು ಈ ಕಡೆ ಬರುತ್ತೆ, ಒಂದು ಈ ಕಡೆ ಏರೋ ಮಾರ್ಕು, ಒಂದು ಈ ಕಡೆ ಏರೋ ಮಾರ್ಕ್ ಅಥವಾ ಬಾಣದ ಗುರುತು ಬರುತ್ತೆ. ಹಾಗಾದರೆ ಆಪ್ಷನ್ಸ್ಗಳು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆಪ್ಷನ್ ಇದೆ, ಮತ್ತು ಇಲ್ಲಿ ಬಿ ಆಪ್ಷನ್ ಆಗಿರ್ಬೋದು, ಸಿ ಆಗಿರ್ಬೋದು, ಮತ್ತು ಡಿ ಆಪ್ಷನ್ ಆಗಿರ್ಬೋದು. ಇವುಗಳು ನೋಡಿದಾಗ ಯಾವುದು ಆನ್ಸರ್ ಆಗುತ್ತೆ ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ.